ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ಹಾಲಿನ ಪುಡಿನ ಉಪಯೋಗಿಸ್ಕೊಂಡು ಯಾವ ರೀತಿ ಕಂಡೆನ್ಸ್ಡ್ ಮಿಲ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. 1 ಕಪ್ನಷ್ಟು ಹಾಲಿನ ಪುಡಿ ಬೇಕಾಗುತ್ತೆ, 3/4 ಕಪ್ನಷ್ಟು ನೀರು, ಆನಂತರ 1/4 ಕಪ್ಗಿನ್ನ ಕಡಿಮೆ ಸಕ್ಕರೆ ಪುಡಿ ಬೇಕಾಗುತ್ತೆ. ಇಲ್ಲಿ ಸಕ್ಕರೆ ಪುಡಿ ಯೂಸ್ ಮಾಡಿದ್ರೆ ಬೆಟರು. ಆನಂತರ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಚಿಲ್ಲ. ಹಾಗೆಯೇ ನಾನು 1 ಕಪ್ನಷ್ಟು ಹಾಲಿನ ಪುಡಿ, ಆನಂತರ ಸಕ್ಕರೆ ಪುಡಿ, ಇದೆರಡನ್ನು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೋಡ್ಕೊಳ್ತಾ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದೇ ಸತಿ ನೀರು ಹಾಕ್ಕೊಳ್ಳೋಕೆ ಬೇಡ, ಯಾಕಂದರೆ ಕೆಲವು ಸತಿ ತೆಳು ಆಗಿಬಿಡುತ್ತೆ. ಆವಾಗ ತುಂಬ ಹೊತ್ತು ಅಂದರೆ ಸ್ಟವ್ ಮೇಲೆ ಇಡಬೇಕಾಗತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು. ಸ್ವಲ್ಪ ನೋಡ್ಕೊಳ್ತಾ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ನೋಡಿ, ಈಗ ಲಮ್ಸ್ ಇಲ್ದಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಮ್ಸ್ ಇತ್ತು ಅಂತ ಅಂದರೆ ಚೆನ್ನಾಗಿ ಹೋಗೋದಿಲ್ಲ ಕಂಡೆನ್ಸ್ಡ್ ಮಿಲ್ಕು. ಸೊ ಈಗ ನೋಡಿ, ಈಗ ಆಗಿದೆ. ಈಗ ನಾನು 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ತುಪ್ಪ ನೀವು ಫುಲ್ ಫ್ಯಾಟ್ ಮಿಲ್ಕ್ ಪೌಡ್ರ್ ತೊಗೊಳ್ತೀನಿ ಅಂದರೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ ಪೌಡ್ರ್ ತೊಗೊಂಡಿಲ್ಲ, ಸೊ ಹಾಗಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಕನ್ಸಿಸ್ಟೆನ್ಸಿ ಸ್ವಲ್ಪ ಮಂದ ಅನ್ನಿಸ್ತಿದೆ, ಅಂದರೆ ಸ್ವಲ್ಪ ದಪ್ಪ ತಿಕ್ ಅನ್ನಿಸ್ತಿದೆ. ಈಗ 2 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಇರುತ್ತೋ ಹಾಗೆ. ಇನ್ ಕೇಸ್ ನಿಮಗೆ ತೆಳು ಇದೆ ಅಂದರೆ ಸಾಕು. ಈಗ ಸ್ಟವ್ ಹಚ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ. ನೋಡಿ, ಫುಲ್ಲು ಸಿಮ್ಮರಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ನೋಡಿ, 2 ನಿಮಿಷಗಳ ಕಾಲ ಮಾತ್ರ ನಾವಿದನ್ನು ಹೀಟ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ತೀನಿ ಅಂತಂದರೆ ಇವಾಗ ನಿಮಗೆ ತೆಳುಗೆ ಇರುತ್ತೆ, ಬಟ್ ಆಮೇಲೆ ನಿಮಗೆ ಸಂಜೆ ಆಗ್ತಿದ್ದ ಹಾಗೇ ಅದು ಕೋವಾ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳಿದ್ದು. ಇದನ್ನು ಕೈ ಬಿಡಬಾರ್ದು. 2 ನಿಮಿಷಗಳ ಕಾಲ ಹಾಗೆ ಇಟ್ಕೊಂಡು ಚೆನ್ನಾಗಿ ಕೈ ತಿರುಗಿಸ್ಕೊಳ್ತಾನೆ ಬೇಯಿಸ್ಕೋಬೇಕು. ಈಗ ಆಫ್ ಮಾಡಿದ್ದೀನಿ. ಒಂದು ಪಾತ್ರೆ ಅಥವಾ ತಟ್ಟೆಗೆ ನೀರು ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಕಂಡೆನ್ಸ್ಡ್ ಮಿಲ್ಕು, ಅದನ್ನು ಇಟ್ಕೊಂಡಿದ್ದೀನಿ. ನೀವು ನೋಡ್ತಿದ್ದೀರಾ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಸೊ ಈಗ ನೋಡಿ, ಇದು ಕಂಪ್ಲೀಟಾಗಿ ಆರಬೇಕು. ಈಗ ಆರಿದೆ. ಈಗ ನೋಡಿ, ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ನೋಡ್ತಿದ್ದೀರಾ ಅಲ್ವಾ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಸೊ ಸ್ನೇಹಿತರೆ, ಹೇಗೆ ನಿಮಗೆ ಹೊರಗಡೆ ನೀವು ತೊಗೊಂಡು ಬಂದು ತಿಂತಿರೋ ಅದೇ ಟೇಸ್ಟ್ ಇರುತ್ತೆ. ನೀವು ಫ್ರೂಟ್ ಸಲಾಡ್ಗೆ ಆಗಿರ್ಬೋದು, ಪುಡ್ಡಿಂಗ್ಗೆ ಆಗಿರ್ಬೋದು, ಐಸ್ ಕ್ರೀಮ್ಗೆ ಆಗಿರ್ಬೋದು, ಡೆಸರ್ಟ್ಸ್ಗೆ ಆಗಿರ್ಬೋದು, ಎಲ್ಲ ಸ್ವೀಟ್ ರೆಸಿಪಿಗೂ ಬೇಕಾಗಿರುವಂತಹ ಕಂಡೆನ್ಸ್ಡ್ ಮಿಲ್ಕ್ ನೋಡಿದ್ರಿ ಅಲ್ವಾ, ತುಂಬ ಸುಲಭವಾಗಿ ಮನೇಲೇ ಮಾಡ್ಕೋಬಹುದು. ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. Bye bye. Thanks for watching.